ನಾವೆಲ್ಲ ಮಾನವರು, ಯಾಕಂದರೆ ಮನುವಿನಿಂದ ಬಂದವರು ಅಂತ. ನಮ್ಮ ಪರಂಪರೆಯಲ್ಲಿ ಯಾವುದು ಒಳ್ಳೆಯದೋ ಅದನ್ನು ಬ್ರಾಹ್ಮಣ್ಯದ ಅಂಶ ಅಂತ ಕರೆದಿದ್ವಿ. ನಮ್ಮ ಮನು ಕೂಡ ಸ್ತ್ರೀಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದ, ಮುಖ್ಯತೆ ಕೊಟ್ಟಿದ್ದ ಅನ್ನೋದು ಗೊತ್ತಾಗುತ್ತೆ. ನನ್ನ ಮಟ್ಟಿಗೆ ಹೇಳೋದಾದರೆ ಬ್ರಾಹ್ಮಣ್ಯ ಅನ್ನೋದೊಂದು ಪ್ರವೃತ್ತಿ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜನ್ಮ ತಾಳಿ ಇದೀಗ 50 ವರ್ಷಗಳನ್ನು ಪೂರೈಸಿದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 2025 ಜನವರಿ 18 ಮತ್ತು 19 ಸೇರಿದಂತೆ 2 ದಿನಗಳ ಕಾಲ ಬೃಹತ್ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರದೇ ಇರುವಂಥವರು, ಬ್ರಾಹ್ಮಣರ ಸ್ನೇಹಿತರು ಎಲ್ಲ ಸೇರಿ ಒಂದು ಬೃಹತ್ ಸಮ್ಮೇಳನವನ್ನು ಮಾಡುವ ಮೂಲಕ ಬ್ರಾಹ್ಮಣರ ಶಕ್ತಿ ಏನು, ಬ್ರಾಹ್ಮಣರ ಸೇವಾ ನಿಷ್ಠೆಯಂಥದ್ದು, ಬ್ರಾಹ್ಮಣರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡುವಂಥ ಸಂದರ್ಭ ಈಗ ಒದಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಕೂಡ ಈ ವಿಷಯವಾಗಿ ಸ್ವಲ್ಪ ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ದಿಶೆಯಲ್ಲಿ ಈಗ ನಮ್ಮ ಜೊತೆ ಖ್ಯಾತ ಶಿಕ್ಷಣ ತಜ್ಞರು ಆಗಿರುವಂಥ ಡಾಕ್ಟರ್ ಗುರುರಾಜ್ ಖರ್ಜಗಿ ಸರ್ ಈಗ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಬ್ರಾಹ್ಮಣರ ಮಹಾಸಭಾದ ವತಿಯಿಂದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ, ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ. ಸೊ ತಾವೇನು ಹೇಳ್ತೀರಿ ಈ ದಿಶೆಯಲ್ಲಿ? ಸಮ್ಮೇಳನ ಆಗಬೇಕಾದ್ದೇ ಮುಖ್ಯವಾಗಿ ಸಮಾನ ಚಿಂತನೆಯ ಜನ ಒಂದು ಕಡೆಗೆ ಬಂದಾಗ ಅದರ ಫಲಶ್ರುತಿ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ. ಈಗ ಪ್ರಶ್ನೆ ಬಂದಿರೋದು ಹಾಗೇನೆ, ಎಲ್ಲ ವರ್ಗದವರು ಮಾಡ್ತಿರ್ಬೇಕಾದ್ರೆ ಬ್ರಾಹ್ಮಣರು ಮಾಡ್ತಾರೆ ಅಂತ. ಅದು ಉದ್ದೇಶ ಅಲ್ಲ ಅನಿಸುತ್ತೆ. ಉದ್ದೇಶ ಇರೋದು, ಇಷ್ಟೊಂದು ಜನಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೆ ಅವನದೇ ಆದಂಥ ಒಂದು ಶಕ್ತಿ ಇದೆ. ಅದನ್ನೆಲ್ಲ ಕ್ರೋಢೀಕರಿಸಿದರೆ ಒಂದು ಅಸಾಧ್ಯವಾದಂಥ ಶಕ್ತಿ ಆಗ್ತದೆ. ಅದನ್ನು ಸಮಾಜದ ಬೆಳವಣಿಗೆಗೆ ಬಳಸ್ಬೋದು ಅಂತ ಒಂದು ಉದ್ದೇಶ. ಇನ್ನೊಂದು ತಾವು ಕಂಡಿದ್ದೀರಿ, ಒಬ್ಬೊಬ್ಬರಾಗಿ ನಾವೇನೂ ಮಾಡೋಕ್ಕಾಗೋಲ್ಲ. ಹೆಚ್ಚಾಗಿ ಎಲ್ಲರೂ ಸೇರಿದಾಗ ಒಂದು ಶಕ್ತಿ ಆಗ್ತದೆ. ಎಲ್ಲರೂ ಒಂದು ಕಡೆ ಬಂದಾಗ ಆಲೋಚನೆಗಳು ಸೇರ್ತದೆ, ಚಿಂತನೆಗಳು ಸೇರ್ತದೆ. ಮುಂದೇನು ಮಾಡಬೇಕು, ಶಿಕ್ಷಣ ಹೇಗಾಗಬೇಕು, ಸಮಾಜ ಹೇಗೆ ಬೆಳಿಬೇಕು, ರಾಜಕೀಯ ಹೇಗಾಗಬೇಕು, ಈ ಎಲ್ಲದರ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆಗೋದಕ್ಕೊಂದು ನೆಲೆ ಬೇಕು. ಆ ನೆಲೆಯನ್ನು ಈ ಸಮ್ಮೇಳನ ಕಟ್ಟಿಕೊಡ್ತದೆ ಅಂತ ನಂಬ್ಕೊಂಡಿದ್ದೀನಿ. ಈಗ ಸಾಕಷ್ಟು ಸಮಾಜದವರು ಅಥವಾ ಸಮುದಾಯಗಳವರು ಸಾಕಷ್ಟು ಸಂದರ್ಭದಲ್ಲಿ ಇಂತಹ ಸಮಾವೇಶಗಳನ್ನು ನಡೆಸ್ತಾ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಬ್ರಾಹ್ಮಣರ ಒಂದು ಮಹಾಸಮ್ಮೇಳನ ಈ ಹಿಂದೆನೇ ಆಗಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಸ್ವಲ್ಪ ತಡ ಆಯಿತು ಅಂತ ಅನಿಸುತ್ತಾ, ಹೇಗೆ ಅಂತ? ತಡ ಅನಿಸ್ಬೋದು. ಆದರೆ ಒಂದು ಏನಂದರೆ, ಸಾಮಾನ್ಯವಾಗಿ ವಿಭಾಗಗಳಿರ್ತವೆ. ಪ್ರತಿಯೊಂದು ಸಮುದಾಯದಲ್ಲಿ ವಿಭಾಗ ಇರೋ ಹಾಗೆ ಬ್ರಾಹ್ಮಣ ಸಮಾಜದಲ್ಲೂ ವಿಭಾಗಗಳಿದ್ದಾವೆ. ಅವು ಚಿಂತನೆಯ ಕ್ರಮದಲ್ಲಿ ವ್ಯತ್ಯಾಸ ಹೊರತಾಗಿ ಮೂಲದಲ್ಲಿ ವ್ಯತ್ಯಾಸ ಅಲ್ಲ. ಆದರೆ ಆ ಚಿಂತನೆ ವ್ಯತ್ಯಾಸ ಹಿಡ್ಕೊಂಡು ಒಂದಾಗಿರೋ ಸ್ವಲ್ಪ ಕಷ್ಟ ಆಗಿತ್ತು ಮೊದಲು. ಆದರೆ ಈಗ ಸಂತೋಷ ಆಗೋದಂದರೆ ಎಲ್ಲ ಚಿಂತನೆವಿರುವಂಥ ಬ್ರಾಹ್ಮಣರು ಒಂದು ಕಡೆ ಬರ್ತಾ ಇದ್ದಾರೆ. ಮೂಲತಃ ಅಥವಾ ಬ್ರಾಹ್ಮಣರು ಬೇರೆ ಬೇರೆ ವಿಭಾಗಗಳಿದ್ರು, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಬೇರೆ ಬೇರೆ ಇದ್ದಾವೆ. ಅವೆಲ್ಲರೂ ಈಗ ಒಂದಾಗಿ ಒಂದು ಕಡೆ ಬರ್ತಿರೋದು ಸಂತೋಷ ಸುದ್ದಿ. ಅದು ಈಗ ಬ್ರಾಹ್ಮಣರ ಸಮುದಾಯಗಳಲ್ಲಿ 126 ಪಂಗಡಗಳಿದ್ದಾವೆ ಅಂತ ನಾನು ಕೇಳಿದ್ದೀನಿ. ಇವರೆಲ್ಲರನ್ನ ಒಟ್ಟುಗೂಡಿಸೋದೇ ಒಂದು ಸಾಹಸ ಅಂತ ಅನಿಸುತ್ತೆ. ಏನು ಹೇಳ್ತೀರಿ ಈ ದಿಶೆಯಲ್ಲಿ? ಒಂದು ಆಗ್ತಾರಾ? ನಿಜವಾಗ್ಲೂ ಹಾಗೆ ನೋಡಿದರೆ ಎಲ್ಲರೂ ಒಂದೇ. ನಾವು ಯಾವ ಸಮುದಾಯ ಆದರೂ ಕೂಡ ಮೂಲ ನೆಲೆ ಅಲ್ಲಿಂದ ಬಂದದ್ದು. ನಾನು ತಮಾಷೆ ಹೇಳೋದು ಉಂಟು ಯಾವಾಗಲೂ. ನಾವೆಲ್ಲ ಮಾನವರು, ಯಾಕಂದರೆ ಮನುವಿನಿಂದ ಬಂದವರು ಅಂತ. ನಮ್ಮ ಮೂಲ ಅದೇ ಅಲ್ವಾ, ಮನುನೇ ಮೂಲ. ಆದ್ದರಿಂದ ಅಲ್ಲಿಂದ ಬಂದವರು ನಾವು ಎಲ್ಲರೂ ಒಂದೇ ಅಂತ. ಆದರೆ ಈ ನಮ್ಮಲ್ಲಿ ಏನಾಗುತ್ತೆ, 2 ಭಾಗ ಇದೆ. ಭಾಳ ವಿಚಿತ್ರ ಹೇಳಬೇಕಾದ್ರೆ ನಮ್ಮಲ್ಲಿ ಪ್ರತಿಯೊಂದು ಧರ್ಮಕ್ಕೆ 2 ಭಾಗ ಇದ್ದಾವೆ. ಮೂಲ ಸತ್ವ, ಅದು ಧರ್ಮ, ಆಚಾರ ಅಂತ. ತತ್ವ, ಆಚಾರ ಅಂತ 2 ಭಾಗ. ತತ್ವದಲ್ಲಿ ಎಲ್ಲರೂ ಒಪ್ಕೋತಾರೆ, ಭಿನ್ನಾಭಿಪ್ರಾಯ ಇರೋದೇ ಆಚಾರದಲ್ಲಿ. ಹೀಗೆ ಮಾಡಬೇಕಾ, ಇದು ಮಾಡಬೇಕಾ, ಏಕಾದಶಿ ಇವತ್ತು ಮಾಡಬೇಕಾ, ನಾಳೆ ಮಾಡಬೇಕಾ, ಇಂಥ ವಿಷಯಗಳಲ್ಲಿ ಆಚಾರಗಳಲ್ಲಿ ಭಿನ್ನತೆ ಇದೆ. ಆಚಾರ ಮುಖ್ಯ ಅಲ್ಲ. ಅದು ನನ್ನ ಪ್ರಕಾರ ಆಚಾರ ಬೇಕೇನೋ ಮಾಡ್ಬೋದಕ್ಕೆ, ಆದರೆ ಆಚಾರ ಮುಖ್ಯ ಅಲ್ಲ. ನಮ್ಮ ಮಾಸ್ತಿ ಚೆನ್ನಾಗಿ ಹೇಳೋರು, ಒಂದು ತೆಂಗಿನಕಾಯಿ ತೊಗೊಂಡು ಬಾ ಅಂದರೆ ಕಣ್ಮುಂಚೆ ಚಿತ್ರ ಏನು ಬರುತ್ತೆ ನಿಮಗೆ? ಬ್ಯಾಲಿನ ಚಿಪ್ಪು, ನಾರು ಎಲ್ಲ ಸೇರಿ ಬರುತ್ತೆ. ನನಗೆ ಬೇಕಾದದ್ದು ಚಿಪ್ಪು ನಾರು ಅಲ್ಲ, ಒಳಗಿನ ಕೊಬ್ಬರಿ ಬೇಕು. ಅದಕ್ಕೊಂದು ಮಾತಿದೆ, ಆಚಾರೋ ಧರ್ಮಪಾಲಕ ಅಂತ ಒಂದು ಮಾತಿದೆ. ಒಳಗಿನ ಕೊಬ್ಬರಿಯನ್ನು ಕಾಪಾಡೋದಕ್ಕಿರುವಂಥ ಚಿಪ್ಪದು. ಚಿಪ್ಪಿನ ಕೆಲಸ ಅಷ್ಟೇ, ನಾರಿನ ಕೆಲಸ ಅಷ್ಟೇ. ಮೇಲಿಂದ ಬಿದ್ದರೆ ಒಡೆದು ಹೋಗಲ್ಲ, ಅದಕ್ಕೆ ನಾರು ಇರೋದ್ರಿಂದ.
ಆ ನಾರು ರಕ್ಷಣೆ ಮಾಡುತ್ತೆ, ಚಿಪ್ಪು ರಕ್ಷಣೆ ಮಾಡುತ್ತೆ, ಕೊಬ್ಬರಿ ಇಟ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ಆಚಾರಗಳು ಒಳಗಿನ ತತ್ವವನ್ನು ಕಾಪಾಡೋಕ್ಕಿರುವಂಥ ವಿಧಾನಗಳು. ಆದರೆ ಬಹುತೇಕ ನಾವೇನು ಮಾಡಿದ್ದೀವಿ, ಆಚಾರ ಹಿಡ್ಕೊಂಡ್ಬಿಟ್ಟಿದ್ದೀವಿ, ತತ್ವ ಬಿಟ್ಟಿದ್ದೀವಿ. ಹೀಗಾಗಿ ಭಿನ್ನತೆ ಬಂದಿತ್ತು. ಈಗ ಹಿರಿಯರು ಕೂತ್ಕೊಂಡು ಏನು ಹೇಳ್ತಾರೆ ಅಂದರೆ, ಆಚಾರ ಏನಾದರೂ ಇರಲಪ್ಪ, ಮೂಲ ತತ್ವ ಒಂದೇ ಅಲ್ವಾ ನಮ್ಮದು, ಅದನ್ನು ಪಾಲಿಸೋಣ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ದಾರೆ. ಜೊತೆಗೆ ತುಂಬ ಸಂತೋಷ ಕೆಲಸ ಅದು. ಆಚಾರ ಪಾಲನೆಯಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವಂಥ ಕೈಂಕರ್ಯದಲ್ಲಿ ಬ್ರಾಹ್ಮಣರು ಇತರೆ ಸಮುದಾಯದವರೆಗೆ ಹೋಲಿಸಿದರೆ ಮೇಲಿದ್ದಾರೆ. ಸೊ ಅದಕ್ಕಾಗಿಯೇ ಇವ್ರನ್ನ ಮೇಲ್ವರ್ಗದವರು ಅಂದರು ಅಥವಾ ಸವರ್ಣೀಯರಂದರೂ ಗೊತ್ತಿಲ್ಲ. ಆದರೆ ಸಮಾಜದಲ್ಲಿ ಮನುವಾದಿಗಳು ಅಂತ ಯಾಕೆ ಇವ್ರನ್ನ ಕರೀತಾರೆ, ಯಾಕೆ ಕರಿಬೇಕು ಈ ಥರ? ನಾನು ಒಂದು ಪ್ರಶ್ನೆ ಕೇಳಬೇಕು ಅಷ್ಟೇ. ಮನುಸ್ಮೃತಿ ಬಗ್ಗೆ ಟೀಕೆ ಮಾಡೋರನ್ನ ಬಹಳ ಜನ ಕೇಳಿದ್ದೇನೆ ನಾನು, ಅವರು ಮನುವಾದಿಗಳು ಅಂತ. ನನಗೊಂದು ಗುಮಾನಿ ಏನು ಅಂದರೆ, ಯಾರು ಹೀಗೆ ಮಾತಾಡ್ತಾರೆ ಅವ್ರು ಬಹುಶಃ ಮನುಸ್ಮೃತಿಯನ್ನು ಓದಿಲ್ಲ ಅಂತ ಅನಿಸುತ್ತೆ. ಯಾವುದೇ ಒಂದು ಸಾಹಿತ್ಯ, ದಯವಿಟ್ಟು ಮನಸ್ಸಲ್ಲಿಡ್ಬೇಕು, ಯಾವುದೇ ಸಾಹಿತ್ಯ, ಯಾವುದೇ ಪ್ರಪಂಚದ ಯಾವುದೇ ಭಾಷೆ ಸಾಹಿತ್ಯ ಆಗ್ಬೋದು, ಅದರಲ್ಲಿ ಎರಡು ಇರ್ತದೆ. ಒಂದು ಸಾರ್ವಕಾಲಿಕ ಸತ್ಯ ಅಂತ ಒಂದಿರುತ್ತೆ, ಒಂದು ಆಗಿನ ಕಾಲದ ಸಾಧ್ಯತೆ ಇರುವಂಥ ಸತ್ಯ ಒಂದಿರುತ್ತೆ. ತಾತ್ಕಾಲಿಕ ಸತ್ಯ ಅಂತ ಕರಿಬೋದು. ಅಂದರೆ ಆ ಘಟ್ಟಕ್ಕೆ ಸೀಮಿತವಾಗಿರುತ್ತೆ, ಅದು ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿರುತ್ತೆ. 6 ಗಂಟೆ ಮೇಲೆ ಊಟ ಮಾಡಬಾರ್ದು, ಬೇಗ ಮಾಡಬೇಕು. ದೀಪ ಹಚ್ಚೋದ್ರೊಳಗೆ ಊಟ ಮಾಡಬೇಕು. ಯಾಕಂದರೆ ಬೆಳಕಿದ್ದಾಗ ಊಟ ಮಾಡಿದ್ರೆ ಹುಳ ಗಿಳ ಬಿದ್ದು ಗೊತ್ತಾಗ್ತದೆ. ಕತ್ಲೆ ಆದ್ಮೇಲೆ ಕಾಣಿಸೋಲ್ಲ, ಯಾಕಂದರೆ ಕಂದೀಲಿತ್ತು ಅವಾಗ, ಸೀಮೆ ಎಣ್ಣೆ ದೀಪ ಇರೋದು. ಈಗ ಮನೆ ಜಗಜಗಿಸುವಂಥದ್ದಿದ್ದಾಗ ಅದು ಬೇಕಿಲ್ಲ ಅಂತ. ಅಂದರೆ ಕೆಲವು ಆ ಕಾಲಕ್ಕೆ ಮಾತ್ರ ಹೊಂದುವಂಥ ಕೆಲವು ಇರ್ತದೆ. ಈಗ ಸ್ತ್ರೀಯರ ಬಗ್ಗೆ ಮಾತಾಡೋ ಹಾಗೆ, ಆ ಸಂದರ್ಭ ಹೇಗಿತ್ತು, ಸ್ತ್ರೀಯರ ರಕ್ಷಣೆ ಬೇಕಾಗಿತ್ತು, ಯಾರೋ ಒಬ್ರು ಕಾಪಾಡೋಕು. ಒಂದು ಮಾತನ್ನು ಕೇಳಬೇಕು, ಇನ್ನು ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಬರುತ್ತೆ. ಅದಕ್ಕೆ ನಾನು ಒಬ್ಬ ತುಂಬ ಚೆನ್ನಾಗಿ ದೊಡ್ಡವ್ರು ಹೇಳಿದ್ದೆ ನನಗೆ, ನೀವು ಕಾಜಿನ ಲೋಟ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡ್ತೀರಿ. ನಿಮ್ಮ ಮನೇಲಿ ವಜ್ರ ಇದ್ದರೆ ಎಲ್ಲಿ ಇಡ್ತೀರಿ? ತಿಜೋರಿಯಲ್ಲಿ ಇಡ್ತೀವಿ. ಟೇಬಲ್ ಮೇಲೆ ಇಡೋಲ್ಲ. ಅದು ಯಾಕೆ ಇಡಬಾರ್ದ? ಟೇಬಲ್ ಮೇಲೆ ಇಡಬಹುದು, ಕಳ್ಕೊತೀರಿ ಅಷ್ಟೇ. ಅತ್ಯಂತ ಬೆಲೆ ಬಾಳೋದನ್ನು ಅತ್ಯಂತ ಹೆಚ್ಚು ರಕ್ಷಣೆ ಕೊಟ್ಟು ಕಾಪಾಡಬೇಕಾಗತ್ತೆ. ನಮ್ಮ ಮನೆಯಲ್ಲಿ, ನಮ್ಮ ಪರಂಪರೆಯಲ್ಲಿ ನಾನು ಇವತ್ತು ಹೇಳೋದು, ಮನೆಯ ಮೂಲ ರೂವಾರಿ ಹೆಂಗಸು, ತಾಯಿ, ಅಕ್ಕ, ಅಮ್ಮ, ಯಾರಾಗ್ಬೋದು, ಅವ್ರು ಮುಖ್ಯ. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳೋದು ನಾವು. ಮನೆ ಉಳಿಯೋದೇ ಗೃಹಿಣಿಯಿಂದಾಗಿ ಉಳಿಬೇಕು. ಆ ಗೃಹಿಣಿಗೆ ನೋವಾಗದ ಹಾಗೆ, ಆಕೆ ರಕ್ಷೆ ಕೊಡೋ ಹಾಗೆ ಒಂದು ಕವಚ ಮಾಡಿದರು. ಆಗಿನ ಕಾಲ ಸತ್ಯ ಅದು. ಇವತ್ತು ಯಾರಾದರೂ ಹೋಗ್ಬೋದು. ಇಂಟರ್ನ್ಯಾಷನಲ್ ಫ್ಲೈಟಿಗೆ ಪೈಲಟ್ ಆಗಿರ್ತಾಳೆ ಹುಡುಗಿ, ಏನು ತೊಂದರೆ ಇಲ್ಲ. ಸ್ಪೇಸ್ ಮಿಷನ್ನಲ್ಲಿ ಹೋಗ್ತಾಳೆ, ತೊಂದರೆ ಇಲ್ಲ. ಅದು ಆ ಕಾಲದ ಸತ್ಯ ಆಗಿತ್ತು. ಇವತ್ತು ಕೂಡ ನಾವು ಉದಾಹರಣೆ ಕೊಡ್ಬೋದು. ವಿಲಿಯಂ ಸುನಿತಾ ಅವರು ಇದ್ದಾರಲ್ಲ, ಸ್ಪೇಸಲ್ಲಿ ಇದ್ದಾರೆ. ಅಂದರೆ ಉದ್ದೇಶ ಇಷ್ಟೇ, ಈಗ ಹೆಣ್ಣು ಮಗಳು ಯಾವುದೇ ಸಾಧನೆ ಮಾಡೋದಕ್ಕೆ ಯಾವುದೂ ತೊಂದರೆ ಇಲ್ಲ. ರಾತ್ರಿ 12 ಗಂಟೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೋದಪ್ಪ, ಏನೂ ತೊಂದರೆ ಇಲ್ಲ. ಆದರೆ ಹಾಗಿರಲಿಲ್ಲ ಪರಿಸ್ಥಿತಿ ಆವಾಗ. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಈಗ ಮನುವಾದಿಗಳು ಅಂತ ಹೇಳಸೋರನ್ನು ಬಿಟ್ಬಿಡೋಣ. ಮನು ಸಮಾಜಕ್ಕೆ ಕೆಟ್ಟದ್ದನ್ನು ಹೇಳಿದಾರ, ಒಳ್ಳೆಯದನ್ನು ಹೇಳಿದಾರ? ಭಾಳ ಒಳ್ಳೇದು ಹೇಳಿದ್ದಾನೆ. ಎಷ್ಟರ ಮಟ್ಟಿಗೆ ಹೇಳ್ತಾನೆ, ನಾವು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಒಂದು ಪದ ಹಿಡ್ಕೊಂಡ್ಬಿಡ್ತೀವಿ. ಅವ್ರು ಹೇಳ್ತಾರೆ, ಶಿಕ್ಷಕರು ಸಿಗ್ಬೋದು, ಗುರು ಸಿಗೋದು ಅಪರೂಪ. 1000 ಜನ ಶಿಕ್ಷಕರಲ್ಲಿ 100 ಜನ ನಿಮ್ಮ ಗುರುಗಳು ಸಿಗ್ತಾರೆ. 100 ಗುರುಗಳಿಗೂ 10 ಜನ ತಂದೆಯವರು ಸಿಗ್ತಾರೆ. 10 ತಂದೆ ಒಬ್ಬ ತಾಯಿ ಮಾತ್ರ ಸಿಗ್ತಾಳೆ ಅಂತ. ಅಂದ್ರೆ ತಾಯಿ ಮಹತ್ವ ಎಷ್ಟು ಅಂದರೆ, ಎಲ್ಲ ಗುರುಗಳನ್ನು, ಶಿಕ್ಷಕರನ್ನು, ತಂದೆಯನ್ನು ದಾಟಿದ್ದು ಅಂತದ್ದು. ಇದು ಸಾರ್ವಕಾಲಿಕ ಸತ್ಯ ಕೂಡ. ಸತ್ಯ, ಸಾರ್ವಕಾಲಿಕ ಸತ್ಯ ಅದು. ಅಂದರೆ ನಮ್ಮ ಮನು ಕೂಡ ಸ್ತ್ರೀಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದ, ಮುಖ್ಯತೆ ಕೊಟ್ಟಿದ್ದ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮನುಸ್ಮೃತಿ ನೋಡ್ತಾ ಹೋದರೆ ಕೆಟ್ಟದೊಂದು ಇದೆ. ಈಗ ನಾನು ಯಾವುದೇ ಒಂದು ಇದಿಟ್ಕೊಂಡು ಕೂತ್ಕೊಂಡ್ರೆ, ಇದು ತಪ್ಪು ಅಂತ ಹಿಡ್ಕೊಂಡು ಹೋದರೆ ತಪ್ಪು ಕಂಡೇ ಕಾಣುತ್ತೆ. ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ, ತಪ್ಪು ಕಂಡು ಹಿಡಿದ್ರೆ ತಪ್ಪು ಸಿಗುತ್ತೆ ಅನ್ನೋ. ತಪ್ಪೆ ಹುಡುಕ್ಬೇಕಂದ್ರೆ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಯಾವ ಧರ್ಮ ಗ್ರಂಥದಲ್ಲಾದರೂ ತಪ್ಪು ಹುಡುಕ್ಬೋದು ನಾನು. ಸರ್, ತಾವೀಗೇನು ಬಿಡಿಸಿ ಹೇಳ್ತಾ ಇದ್ದೀರಿ, ಮನು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾನೆ, ಸೊಸೈಟಿಗೆ ಅನುಕೂಲವಾಗಲಿ ಅನ್ನುವಂಥದ್ದು. ಮನುಗಾಗಬೇಕಾಗಿದ್ದು ಏನಿರಲಿಲ್ಲ. ಮನು ಸೊಸೈಟಿಗಿನ ಮನುಸ್ಮೃತಿಯನ್ನು ಋಷಿ ಅವನೇನು ಸಂಸಾರ ಬಿಟ್ಟವನು, ಜಗತ್ತಿಗೆ ಒಳ್ಳೇದಾಗಲಿ 4 ಮಾತು ಹೇಳಿದವನು. ಆಗಿನ ಕಾಲ ಇನ್ನೊಂದು ಯಾವುದೇ ಸಾಹಿತಿ ಯಾವುದೇ ಕಾಲದಲ್ಲಿ ಬರೆದರೂ ತನ್ನ ಪರಿಸರದಿಂದ ವಿಷಯಗಳನ್ನು ಆರಿಸ್ಕೋತಾನೆ. ಅಂದರೆ ನಿಮ್ಮ ಪ್ರಕಾರ ಮನು ಮಾಡಿದಂಥ ತಪ್ಪಾದರೂ ಏನು? ಯಾಕಂದರೆ ಸಮಾಜ ಇವತ್ತು ಕೂಡ ದೂಷಿಸುತ್ತಲ್ವ, ಏನಾದರೂ ತಪ್ಪುಗಳು ತಮಗೆ ಕಂಡು ಬಂದಿದ್ದಾವ ಹೇಗೆ? ಅಲ್ಲ, ತಪ್ಪು ಅಂತ ಹೇಳಾರೆ, ಅದು ಆ ಕಾಲಕ್ಕೆ ಸತ್ಯ ಆಗಿತ್ತು, ಈ ಕಾಲಕ್ಕೆ ಬೇಕಾಗಿಲ್ಲ, ಅದ್ರ ಫಿಲ್ಟರ್ ಮಾಡ್ಕೋಬೇಕು ನಾನು. ಈಗ ಭಗವದ್ಗೀತೆಯಲ್ಲೂ ಬೇಕಾದಷ್ಟು ಆ ಥರದ್ದು ಮಾತು ಬರುತ್ತೆ. ಕೆಲವು ತುಂಬ ಕ್ವಶನ್ ಮಾಡ್ತಾರೆ, ಚಾತುರ್ವರ್ಣೆ ಮಯಾ ಸೃಷ್ಟಿಯ ಗುಣಧರ್ಮ ಇವ ಭಾಗಶಃ ಅಂತ. ನಾನೇ ಮಾಡಿದ್ದೆ 4 ವರ್ಣಗಳನ್ನು ಅಂತ ಹೇಳ್ತಾನೆ ಕೃಷ್ಣ. ತಪ್ಪಲ್ವಾ? ರಾಮಕೃಷ್ಣ ತಪ್ಪು ಮಾಡಿದ್ದಲ್ವಾ? ನಾನು ಏನು ಹೇಳೋದು ಇದನ್ನು? ಅವನು ಜಾತಿ ಬಗ್ಗೆ ಹೇಳಲಿಲ್ಲ ಸ್ವಾಮಿ, ವರ್ಣಗಳ ಬಗ್ಗೆ ಹೇಳ್ತಾನೆ. ವರ್ಣಗಳು ಬೇಕು, ಇವತ್ತಿಗೂ ಬೇಕು. ಅದನ್ನು ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳ್ತಾರೆ.
ಒಬ್ಬ ಮನುಷ್ಯ ಒಂದು ದಿವಸದಲ್ಲಿ 4 ವರ್ಣಗಳಲ್ಲಿ ಬದುಕಿರ್ತಾನೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಗವಂತ ಎಲ್ಲರೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಾಗ ನೀನು ಬ್ರಾಹ್ಮಣ ಆಗಿದ್ದೀಯಾ. ಜಗತ್ತಿಗೆ ಒಳ್ಳೆಯದನ್ನು ಬಯಸುವವನು, ಜ್ಞಾನವನ್ನು ಪಡ್ಕೊಳ್ಳೋನು, ಜ್ಞಾನವನ್ನು ಹಂಚುವವನು ಬ್ರಾಹ್ಮಣ ಅಂತ ಮೂಲ. ಅದು ಜಾತಿ ಸೂಚಕ ಅಲ್ಲ, ವೃತ್ತಿ ಸೂಚಕ, ಪ್ರವೃತ್ತಿ ಸೂಚಕ. ಅವನು ಬ್ರಾಹ್ಮಣ ಆಗಿದ್ದೇನೆ ನಾನು. ಆಮೇಲೆ ಬ್ಯಾಗ್ ಹಿಡ್ಕೊಂಡು ಹೋಗ್ತೀರಿ, ತರಕಾರಿ ತರಕ್ಕೆ ಹೋಗ್ತೀರಿ, ನಿಮ್ಮ ಸ್ನೇಹಿತರಿಗೆ ಅನ್ಯಾಯ ಆಗುತ್ತೆ, ಹೊಡೆದಾಡ್ತೀರ ಒಂದು ಸಲುವಾಗಿ, ಆಗ ನೀವು ಕ್ಷತ್ರಿಯರಾಗಿದ್ದೀರಿ. ತರಕಾರಿ ಚೌಕಾಸಿ ಮಾಡಿ ಯಾಕಪ್ಪ 50 ರೂಪಾಯಿ ಕಿಲೋ 30 ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡುವಾಗ ವೈಶ್ಯರಾಗಿದ್ದೀರಿ. ಅಟೆಂಡೆನ್ಸ್ ಹಾಕಿ ಸೈನ್ ಮಾಡಿ ನೌಕರಿ ಮಾಡಲ್ವಾ ನೀವು, ಶೂದ್ರರಾಗಿದ್ದೀರಿ. ಅಂದರೆ ವಿವೇಕಾನಂದ ಹೇಳೋ ಪ್ರಕಾರ ವರ್ಣಾಶ್ರಮ ತಪ್ಪದಲ್ಲ. ಅವಾಗೇನಿತ್ತು, ತಮ್ಮ ತಮ್ಮ ಇದಕ್ಕೆ ಅನುಗುಣವಾಗಿ, ಮನಸ್ಥಿತಿಗೆ ಅನುಗುಣವಾಗಿ ಕೆಲಸ ಆರಿಸ್ಕೋತಾ ಇದ್ರು. ಈಗ ದಯವಿಟ್ಟು ಇವತ್ತೇ ನೋಡಿ, ಎಷ್ಟೊಂದು ಜನ ಬ್ರಾಹ್ಮಣರು ಹೋಟೆಲ್ ಇಟ್ಟಿಲ್ವಾ, ಅವ್ರು ವೈಶ್ಯರಲ್ವಾ ವೃತ್ತಿಯಿಂದ. ಎಷ್ಟೊಂದು ಜನ ಬ್ರಾಹ್ಮಣರು ಸೈನ್ಯದಲ್ಲಿ ಇಲ್ವಾ, ವೃತ್ತಿಯಿಂದ ಅವರು ಕ್ಷತ್ರಿಯರಲ್ವಾ ಅಲ್ವಾ. ಅಂದ್ರೆ ತಾವು ಹೇಳ್ತಾ ಇರುವಂತದ್ದು ಬ್ರಾಹ್ಮಣ ಅನ್ನುವಂಥದ್ದು ಜಾತಿ ಸೂಚಕ ಅಲ್ಲ, ಅಲ್ಲಬಾರದು. ಖಂಡಿತ ಅಲ್ಲ. ಅದು ಜಾತಿ ಅಂತ ಬಂದದ್ದೇ ಕೆಡಿಸಿದ್ದು. ಈಗ ಇತ್ತೀಚೆಗೆ 1000 ವರ್ಷದಿಂದ ಬಂದದ್ದು. ಅದು ಯಾವಾಗ ಬಂತದು? ಒಬ್ಬ ರಾಜ ಇದ್ದ, ಅದ್ಭುತ ರಾಜ, ಸಮಾಜ ಚೆನ್ನಾಗಿ ನೋಡ್ಕೋತಿದ್ದ. ಅವನ ಮಗ ಪ್ರಯೋಜನ ಇಲ್ಲ. ಅವನಿಗೆ ಏನಿಸ್ತು, ನನ್ನ ಮಗನೂ ರಾಜ ಆಗಬೇಕು ಅನ್ನಿಸ್ತು. ಆಗ ರಾಜನ ಮಗ ರಾಜ ಅಂತ ಬಂತು. ಪುರೋಹಿತ ಇದ್ದ, ಅವನು ರಾಜನ ಸೌಕರ್ಯಗಳು ಸಿಗ್ತಾ ಇತ್ತು, ಸಂತೋಷವಾಗಿದ್ದ. ನನ್ನ ಮಗನೂ ಪುರೋಹಿತ ಆಗಬೇಕು ಅನ್ನಿಸ್ತು ಅವನಿಗೆ. ಅವನು ದಡ್ಡ, ಮಗನ ಎತ್ಕೋಬೇಕಲ್ಲ ಹೇಗಾದ್ರು ಮಾಡಿ. ಅದಕ್ಕೇನು ಮಾಡ್ದ ಅವನು, ಪುರೋಹಿತನ ಮಗ ಪುರೋಹಿತ. ಯಾವಾಗ ಹೀಗೆ ವಂಶ ಪಾರಂಪರ್ಯ ಆಗಿ ಬರೋಕ್ಕೆ ಶುರು ಆಯಿತೋ, ಅಲ್ಲಿ ವರ್ಣಾಶ್ರಮ ಕೆಟ್ಟು ಈ ಜಾತಿ ಪದ್ಧತಿ ಬಂತು. ಎಷ್ಟರ ಮಟ್ಟಿಗೆ ಅಂದರೆ, ನಾನು ನೋಡಿದ್ದೀನಿ, ಹುಟ್ಟಿನಿಂದ ಜಾತಿಯಿಂದ ಬೇರೆ ಬೇರೆ ಜಾತಿಗೆ ಸೇರಿದವರು ಆದರೂ ಕೂಡ ಗುಣದಲ್ಲಿ ಅತ್ಯಂತ ಶ್ರೇಷ್ಠರಾಗಿದ್ದವ್ರನ್ನೂ ಕಂಡಿದ್ದೇವೆ. ಜಾತಿಯಿಂದ ಅತ್ಯಂತ ಶ್ರೇಷ್ಠವಾಗಿ ಹುಟ್ಟಿದವರು ಅತ್ಯಂತ ಗುಣದಲ್ಲಿ ಕಡಿಮೆ ಆದವ್ರನ್ನೂ ಕಂಡಿದ್ದೇವೆ. ಆದ್ದರಿಂದ ಅದು ಯಾವುದೂ ಮುಖ್ಯ ಅಲ್ಲ. ನನ್ನ ಮಟ್ಟಿಗೆ ಹೇಳೋದಾದರೆ ಬ್ರಾಹ್ಮಣ್ಯ ಅನ್ನೋದೊಂದು ಪ್ರವೃತ್ತಿ. ಸರ್, ಹಾಗಾದ್ರೆ ಬ್ರಾಹ್ಮಣ ಯಾರು ನಿಮ್ಮ ಪ್ರಕಾರ? ಭಾಳ ಚಂದ ಹೇಳಬೇಕು. ಬ್ರಾಹ್ಮಣ ಯಾರು ಅಂತಂದರೆ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ ಅಂತಿದೆ. ಯಾರು ಸದಾಕಾಲ ಅಧ್ಯಯನವನ್ನು ಮಾಡಿ ಮತ್ತೊಬ್ಬರಿಗೆ ಪಾಠ ಹೇಳ್ತಾನೋ, ಸಮಾಜದ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೋ, ಅವನು ಬ್ರಾಹ್ಮಣ. ಯಾವ ಜಾತಿ ಹುಟ್ಟಿದ್ರೂ ಆಗ್ಬೋದು, ಅವನು ಮಾಡಬೇಕು. ಹಾಗಾದ್ರೆ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಜಾತಿಯಿಂದ ಬ್ರಾಹ್ಮಣ ಅಲ್ಲದವರು ಕೂಡ ಬ್ರಾಹ್ಮಣರಾಗಬಹುದಾ? ಖಂಡಿತ ಆಗ್ತಾರೆ. ಒಂದು ಘಟನೆ ಹೇಳಬೇಕು ನಿಮಗೆ, ಅದು ಬಹಳ ಮುಖ್ಯವಾದ ಘಟನೆ ನನಗನ್ನಿಸಿದ್ದು. TS ವೆಂಕಣ್ಣಯ್ಯನವರು ಕನ್ನಡದ ಅತ್ಯಂತ ಶ್ರೇಷ್ಠ ಶಿಕ್ಷಕರು, ಸಾಹಿತಿಗಳಕ್ಕಿಂತ ಸಾಹಿತಿಗಳನ್ನು ಹುಟ್ಟುಹಾಕಿದವರು. ಕುವೆಂಪುರವರಿಗೆ ಮಾರ್ಗದರ್ಶನ ಮಾಡಿದವರು, ರಾಮಾಯಣ ದರ್ಶನ ಅವ್ರಿಗೆ ಅರ್ಪಿಸಿದ್ದು. ಅವರು ಮನೇಲಿದ್ದಾಗ ಅವ್ರ ತಮ್ಮ ತಸು ಶಾಮರಾಯರು, ವೆಂಕಣ್ಣಯ್ಯನವರು ದೊಡ್ಡಪ್ಪ ಬಂದಿದ್ದರಂತೆ ಮನೆಗೆ. ಭಾರಿ ಮಡಿ ಹುಡಿ ಜಾಸ್ತಿ ಅವರು. ಪೂಜೆ ಎಲ್ಲ ಮುಗಿಸಿದ್ರು, ಇನ್ನು ಊಟಕ್ಕೆ ಟೈಮ್ ಇತ್ತು, ಪೇಪರು ಪುಸ್ತಕ ಓದ್ತಾ ಇದ್ರು. ಟೇಬಲ್ ಯಾವುದೋ ಪುಸ್ತಕ ಓದಿದ್ದಾರೆ, ಕುವೆಂಪು ಬರೆದಂಥ ಪುಸ್ತಕ. ಊಟಕ್ಕೆ ಕೂತಾಗ ವೆಂಕಣ್ಣಯ್ಯ ಆ ಪುಟ್ಟಪ್ಪ ಅಂದ್ರೆ ಯಾರೋ ಬ್ರಾಹ್ಮಣ ಏನೋನು ಅಂತ ಕೇಳಿದ್ರಂತೆ. ವೆಂಕಣ್ಣಯ್ಯ ಉತ್ತರ ಕೊಡೋದಕ್ಕಿಂತ ಮೊದಲೇ ಶಾಮರಾಯರು ಉತ್ತರ ಕೊಟ್ಟರು. ಇಲ್ಲ ದೊಡ್ಡಪ್ಪ, ಅವರು ಒಕ್ಕಲಿಗರು, ನನ್ನ ಗುರುಗಳವರು, ನಾನು ಕಲಿಸ್ತಾರೆ ಅದು. ಸುಮ್ಮನಿರೋ, ನೀನು ಯಾಕೆ ಮಾತಾಡ್ತೀನಿ ನಡುವೆ. ವೆಂಕಣ್ಣ ನೀನು ಹೇಳೋ, ಬ್ರಾಹ್ಮಣ ಅಲ್ಲ ಅನ್ನೋನು. ವೆಂಕಣ್ಣ ಹೌದು, ಅವ್ರು 16 ಆಣೆ ಬ್ರಾಹ್ಮಣ, 16 ಆಣೆ ಬ್ರಾಹ್ಮಣ ಅಂದಂತ. ಏನಣ್ಣ, ನನ್ನ ಮೇಷ್ಟ್ರವರು ಅಂತ ಶಾಮರಾಯ. ಸುಮ್ಮನೆ ಕೂತ್ಕೊಳ್ಳಯ್ಯ, ನನ್ನ ಶಿಷ್ಯ ಆತ, ನಿನಗೆ ಮೇಷ್ಟ್ರು, ನನಗೆ ಶಿಷ್ಯ, ಅವ್ನು ಬ್ರಾಹ್ಮಣ, ಅವನಕ್ಕಿಂತ ಒಳ್ಳೆ ಬ್ರಾಹ್ಮಣ ಸಿಗ್ತಾನೆ ನಿನಗೆ ಅಂದ್ರಂತೆ. ಶಾಮರಾಯರು ಸುಮ್ಮನೆ ಕೂತ್ಕೊಂಡ್ರು. ಊಟ ಆಗಿ ದೊಡ್ಡಪ್ಪ ಹೋದ್ಮೇಲೆ ಕೇಳಿದ್ರಂತೆ, ಏನಣ್ಣ ಹಿಂಗೆ ಹೇಳಿಬಿಟ್ಟೆ, ನಿನಗೆ ಗೊತ್ತಿಲ್ಲ ಅವ್ರು ಒಕ್ಕಲಿಗರು ಅಂತೇಳಿ. ಯಾವ ರೀತಿಯಿಂದ ಅಳಿತೀವೋ ಅವ್ರನ್ನ ನೀನು? ಯಾವ ಬ್ರಾಹ್ಮಣನ ಕಮ್ಮಿ ಹೇಳು? ಅವ್ರು ಓದಿದಷ್ಟು ವೇದಾಧ್ಯಯನ ನೀ ಮಾಡಿದ್ದೆ, ಉಪನಿಷತ್ ಪಾಠ ನೀ ಕಲ್ತಿದ್ಯಾ. ಯಾವ ದೃಷ್ಟಿಯಿಂದ ನೋಡಿದ್ರೆ ಪುಟ್ಟಪ್ಪ ಒಬ್ಬ ಬ್ರಾಹ್ಮಣ. ಇದು ಡೆಫಿನೇಷನ್ ಆಫ್ ಬ್ರಾಹ್ಮಣ. ಇದು ನನಗೆ ಮನಸ್ಸಿಗೆ ಹಿಡಿದಿದ್ದು. ಅಂದರೆ ಬ್ರಾಹ್ಮಣ ಹುಟ್ಟೋದು ಆಕಸ್ಮಿಕ ಸರ್. ಯಾರೂ ಅಪ್ಲಿಕೇಶನ್ ಹಾಕಿ ಈ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರೂ ಹುಟ್ಟಲ್ಲ. ಆದರೆ ಆ ಮನೋಧರ್ಮವನ್ನು ಬೆಳೆಸ್ಕೊಳ್ಳೋದು ಎಲ್ರಿಗೂ ಸಾಧ್ಯ ಇದೆ. ಕಲಾಮನ್ನು ನೀವು ಯಾರು ಜಾತಿಯಿಂದ ಕರಿತೀರಿ? ನನ್ನ ಪ್ರಕಾರ ಮಹಾಬ್ರಾಹ್ಮಣ. ಅವ್ರಿಗೆ ಮುಸ್ಲಿಂ ಅಂತ ಅಂದರೆ ತಪ್ಪಾಗಲ್ಲ. ಅಲ್ಲ, ಯಾವುದು ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ನಾನೊಂದು ಎಲ್ಲರೂ ಕೈ ಮುಗಿದು ಬೆಳ್ಕೊಳ್ಳೋದು, ಈ ದೊಡ್ಡ ದೊಡ್ಡ ಸಾಧಕರನ್ನ ಜಾತಿಗೆ ಸೇರಿಸಬೇಡಿ. ಅವರು ಜ್ಞಾನಿಗಳ ಜಾತಿಗೆ ಸೇರಿದವರು, ಎಲ್ಲರೂ ಜ್ಞಾನಿಗೆ ಸೇರಿದ್ರು. ರಮಣ ಮಹರ್ಷಿಗಳಾಗ್ಬೋದು, ನಮ್ಮ ವಿಶ್ವಾಮಿತ್ರರಾಗ್ಬೋದು, ಅಥವಾ ವೇದವ್ಯಾಸರಾಗ್ಬೋದು, ಮಹಾವೀರರಾಗ್ಬೋದು, ಬುದ್ಧ ಆಗ್ಬೋದು, ಜ್ಞಾನಿಗಳ ಪರಂಪರೆ ಇತ್ತು. ಜ್ಞಾನಿಗಳ ಜಾತಿಗೆ ಸೇರಿದವರು ಅವರು ಯಾವುದೂ ಜಾತಿಗೆ ಸೇರಿಸಬಾರ್ದು. ಬಟ್ ಬ್ರಾಹ್ಮಣ್ಯ ಅನ್ನುವಂಥದ್ದು ಬ್ರಾಹ್ಮಣರಲ್ಲಿ ಮಾತ್ರ ಉಳ್ಕೊಂಡಿದೆ ಇವತ್ತು. ಯಾಕೆಂದರೆ
ಎಲ್ಲರೂ ಕೂಡ ಬ್ರಾಹ್ಮಣರಾಗೋದಕ್ಕೆ ಆಗೋದಿಲ್ಲ. ನೀವು ಓಪನ್ ಆಗಿ ನೀವು ಹೇಳ್ತಾ ಇದ್ದೀರಿ, ಯಾರು ಬೇಕಾದರೂ ಜ್ಞಾನ ಬಲದಿಂದ ವಿದ್ಯೆಯಿಂದ ಬ್ರಾಹ್ಮಣರು ಆಗಬಹುದು ಅಂತೇಳಿ. ಆದರೆ ಹುಟ್ಟಿನಿಂದ ನೀವು ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಸಂಸ್ಕಾರ, ವಿದ್ಯೆ ಇದು ಇತರೆ ಸಮುದಾಯದಲ್ಲಿ ಇರುವಂಥವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ ತಾವು? ಅಲ್ಲ, ನಾನು ಹೇಳೋದು, ಯಾವುದು ಜಗತ್ತಿಗೆ ಒಳ್ಳೆಯದೋ, ಯಾವುದು ಸಂಸ್ಕೃತಿಯ ದೃಷ್ಟಿಯಿಂದ ಒಳ್ಳೆಯದೋ ಅದನ್ನು ಯಾರಾದರೂ ಕಲಿಸ್ಬೋದು. ಅಲ್ಲ, ಹಾಗಂತ ನಾನು ಎಲ್ಲರೂ ಬ್ರಾಹ್ಮಣರಾಗ್ರಿ ಅಂತ ಹೇಳ್ತಾ ಇಲ್ಲ. ನಾನು ಬ್ರಾಹ್ಮಣ್ಯ ಅನ್ನುವಂಥದ್ದು ಜ್ಞಾನ, ಬ್ರಾಹ್ಮಣ್ಯ ಜ್ಞಾನ. ಆ ಜ್ಞಾನವನ್ನು ಎಲ್ಲರೂ ಕೊಡಬೇಕಾದದ್ದು. ನನಗೆ ಸಂತೋಷ ಆಗೋದು, ನಾನು ಅಮೇರಿಕಕ್ಕೆ ಹೋದಾಗ ಒಂದು 200-300 ಜನ ಗುಂಪು ಬಂದು ನನಗೆ ಈಶಾವಾಸ್ಯ ಉಪನಿಷತ್ ಬಗ್ಗೆ ಮಾತಾಡಬೇಕು ಅಂತ ಕೇಳಿದರು. ಯಾಕೆ ನಿಮ್ಗೆ ಆಸಕ್ತಿ ಅಂತ ಕೇಳಿದೆ. ಅದು ಮೊದಲೇ ಶಾಲೆ ನಮ್ಗೆ ಹುಚ್ಚಿಡಿಸ್ಬಿಟ್ಟಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳ್ತದೆ. ಇಡೀ ಜಗತ್ತೇ ಈಶ್ವರನ ಮನೆ ಅಂತ ಹೇಳುತ್ತೆ. ಹಾಗಾದ್ರೆ ನಮ್ಮ ವ್ಯತ್ಯಾಸ ಯಾಕೆ ಬರಬೇಕು? ನಮ್ಮಲ್ಲಿ ಅವನದೇ ಮನೆ ಅಲ್ವಾ ಇದು, ಯಾಕೆ ವ್ಯತ್ಯಾಸ ಬರಬೇಕು? ಅದ್ರ ಬಗ್ಗೆ ಮಾತಾಡ್ತಾ ಹೇಳಿದೆ ನಾನು. ನಮ್ಮಲ್ಲಿ ಚರ್ಚೆ ಇದೆಯಪ್ಪ, ಯಾವ ದಾರಿ ಸರಿ ಅಂತ. ಈಶಾವಾಸ್ಯದ ಮೊದಲನೇ ಭಾಗದಲ್ಲೇ ಬರೋದು ನಿವೃತ್ತಿ ಮಾರ್ಗ ಒಳ್ಳೆಯದಾ, ಪ್ರವೃತ್ತಿ ಮಾರ್ಗ ಒಳ್ಳೆಯದಾ ಅಂತ. ಅಲ್ಲಿಗೆ ಚರ್ಚೆ ಶುರುವಾಗಿದೆ. ಹಾಗೆ ಅವು ನೋಡೋ ರೀತಿ ವ್ಯತ್ಯಾಸ ಹೊರತಾಗಿ ಮೂಲ ಗುಣದಲ್ಲಿ ವ್ಯತ್ಯಾಸ ಅಲ್ಲ. ಅದಕ್ಕೆ ನಾನು ಹೇಳೋದು, ನಮ್ಮ ಪರಂಪರೆಯಲ್ಲಿ ಯಾವುದು ಒಳ್ಳೆಯದೋ ಅದನ್ನು ಬ್ರಾಹ್ಮಣ್ಯದ ಅಂಶ ಅಂತ ಕರೆದಿದ್ವಿ. ಕೆಲವರಿಗೆ ಅನುಕೂಲ ಆಯಿತು, ಹಿಂದೆ ಅದು ಸಿಕ್ತು, ಮೇಲ್ವರ್ಗದವರು ಅಂತ ಕರೆದ್ಬಿಟ್ರು. ಅವ್ರಿಗೆ ಬರೋದೇ ಅದೆಷ್ಟಿತ್ತು. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರಬೇಕಾದ ಮುಖ್ಯ ಅಂದರೆ, ಬ್ರಾಹ್ಮಣರು ಎಲ್ಲರೂ ಶ್ರೀಮಂತರಲ್ಲ. ನನಗೆ ನೆನಪಿದೆ, ನಮ್ಮ ಕನ್ನಡ ಮಾಸ್ತರ್ ಒಬ್ಬರು ಪಾಠ ಮಾಡಬೇಕಾದ್ರೆ ಒಂದು ಎಸೆ ಬರೆದಿದ್ದೆ ನಾನು. ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಬರೆದಿದ್ದೆ ನಾನು. ಮೇಷ್ಟ್ರು ಬಂದು ಬೈದರು ನನಗೆ. ಬುದ್ಧಿ ಇಲ್ವಾ ನಿನಗೆ? ಕನ್ನಡ ಚೆನ್ನಾಗಿ ಕಲಿಸಿದ್ದೀನಿ, 2 ವಿಶೇಷಣಗಳನ್ನು ಜೊತೆಯಾಗಿ ಬಳಸಬಾರ್ದು ಅಂತ ಗೊತ್ತಿಲ್ಲ ಅಂದರು. ನಾನೇನು ಮಾಡಿದ್ದೀನಿ ಸರ್ ಅಂದೆ. ಮತ್ತೇನು ಬರ್ತಿದ್ಯಾ ನೀನು? ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಬರೆದಿದ್ಯಾ. ಬ್ರಾಹ್ಮಣ ಅಂದರೆ ಬಡವ, ಬಡ ಬ್ರಾಹ್ಮಣ ಅಂತ ಯಾಕೆ ಬರೀಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಬಡತನ ಇತ್ತು ಬ್ರಾಹ್ಮಣರಲ್ಲಿ. ಕೆಲವರು 4 ಜನ ಆಗಿರ್ಬೇಕು, ಶ್ರೀಮಂತರಾಗಿರ್ಬೋದು. ಆದರೆ ಅವ್ರಿಗೆ ಶಿಕ್ಷಣ ಸಿಕ್ತು, ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ಇತ್ತು. ವಾತಾವರಣದಿಂದ ಬೇಗ ಹೆಚ್ಚಿನ ಶಿಕ್ಷಣ ಪಡ್ಕೊಂಡ್ರು. ಈಗ ಅದ್ರ ಫಲ ಈ ಮಕ್ಕಳು ಪಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ನೌಕರಿಯಲ್ಲಿದ್ದಾರೆ, ಸಂಬಳ ಗಳಿಸ್ತಾರೆ.